भ्यो नमारि ओम पूज्याय राघवेंद्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಈ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ಈಗ ನಾವು ಜುಲೈ ತಿಂಗಳ ಮೊದಲನೇ ವಾರದ ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿಯಾಗಿರ್ತಕ್ಕಂತಹ ಧನುರ್ರಾಶಿ. ಈ ಧನುರ್ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳು 1ರಿಂದ 5ನೇ ತಾರೀಕುವರೆಗೂ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಧನುಸು ರಾಶಿಯವರಿಗೆ ಈ ಒಂದು ವಾರದ ವಿಷಯಕ್ಕೆ ಬರೋದಾದರೆ ನಿಮಗೆ ಎನರ್ಜಿ ಶಕ್ತಿ ಚೆನ್ನಾಗಿ ಬರುವಂಥದ್ದಾಗತ್ತೆ, ಆಲೋಚನೆ ತುಂಬ ಶಾರ್ಪ್ ಆಗುವಂಥದ್ದಾಗತ್ತೆ, ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ಅಂತೀವಲ್ಲ ಅದು ತುಂಬ ಅನುಕೂಲಕರವಾಗಿರುವಂಥದ್ದಿರುತ್ತೆ. ಮತ್ತು ನೀವು ಎಲ್ಲೇ ಹೋದ್ರೂ ಅದಕ್ಕೆ ಒಗ್ಗಿಕೊಳ್ಳುವಂಥದ್ದು, ಅದೇ ಅಡ್ಜಸ್ಟ್ಮೆಂಟ್ ಅಂತೀವಲ್ಲ ಅದು ತುಂಬ ನಿಮಗೆ ಈ ಸಮಯಕ್ಕೆ ಅನುಕೂಲ ರೀತಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನಿಮಗೆ ಆರ್ಥಿಕಗೆ ಶಕ್ತಿ ತುಂಬುವಂಥವ್ರು ಆಗ್ತೀರಾ, ಅದಕ್ಕೆ ಇರತಕ್ಕಂಥ ಅಡೆತಡೆಯನ್ನು ದೂರ ಮಾಡ್ತೀರಾ ಮತ್ತು ಆರ್ಥಿಕ ಬಲಿಷ್ಠರಾಗಲಿಕ್ಕೆ ತುಂಬ ಶ್ರಮ ಹಾಕ್ತೀರಾ. ಅಂದರೆ ಅತಿಯಾದ ಕೆಲಸಗಳನ್ನು ಒಪ್ಕೊಳ್ತೀರಾ ಅಥವಾ ಯಾವುದಾದ್ರೂ ಏನೇ ಕೆಲಸ ಬಂದ್ರೂ ಅದಕ್ಕೆ ಡಿಮಾಂಡ್ ಮಾಡ್ತೀರಾ, ಇಷ್ಟೇ ಬೇಕು ಅಂತ. ಈಗ ಹೇಗೆ ಮೀಡಿಯೇಟರ್ ಇರ್ತಾರೆ ನೋಡಿ, ನಮಗಿಷ್ಟು ಕೊಟ್ಟರು ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತ, ಆ ರೀತಿಯಲ್ಲಿ ನೀವು ಈ ವಾರ ಮಾಡುವಂಥವ್ರು ಆಗ್ತೀರಾ ಧನುಷ್ ರಾಶಿಯವರು. ಅಂದರೆ ಇಷ್ಟು ದುಡ್ಡನ್ನು ನೀವು ಡಿಮಾಂಡ್ ಮಾಡ್ತೀರಾ, ಆ ಡಿಮಾಂಡ್ ತಕ್ಕಂಗೆ ನಿಮ್ಮ ಗೇನಿಂಗ್ ಪಾಯಿಂಟ್ಸನ್ನು ಅಪ್ ಮಾಡ್ಕೊಳ್ಳುವಂಥದ್ದು ಇರುತ್ತೆ ಧನುಷ್ ರಾಶಿಯವ್ರದ್ದು ಅಂತಲೇ ಹೇಳ್ಬೋದು. ಇನ್ನು ಈ ಸಮಯದಲ್ಲಿ ನೀವು ಆದಷ್ಟು ಕುಟುಂಬ ಸದಸ್ಯರಿಗೆ ಬಿಟ್ಕೊಡೋದಿಲ್ಲ ಅಥವಾ ಕುಟುಂಬ ಸದಸ್ಯರು ನಿಮ್ಮನ್ನು ಬಿಟ್ಕೊಡೋದಿಲ್ಲ. ತುಂಬ ಅನ್ಯೋನ್ಯತೆಯಿಂದ ಇರಲು ನೀವು ಅನುಕೂಲಕರ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ತೀರಾ. ಅವರಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನು ನೀವು ಈ ವಾರ ಮಾಡುವಂಥವ್ರು ಆಗ್ತೀರಾ. ಅದೇ ರೀತಿ ಅವರು ಕೂಡ ನಿಮಗೆ ಪ್ರೊಟೆಕ್ಷನ್ ರೀತಿಯಲ್ಲಿ ಎಲ್ಲ ಕಡೆ ಅವರ ಒಂದು ಮಾರ್ಗದರ್ಶನ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳೋದು. ಇನ್ನು ವೃತ್ತಿ ವ್ಯಾಪಾರದಲ್ಲಿ ಅನುಕೂಲಕರ ವಾತಾವರಣವಿದೆ. ನಿಮ್ಮನ್ನು ಯಾವುದೇ ರೀತಿಯಲ್ಲಿ ಯಾರು ಏನೇ ಮಾಡಿದರೂ ನಿಮ್ಮ ಒಂದು ನೆಗೆಟಿವ್ಗೆ ಅವರು ಆಸ್ಪದ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಅವರು ಏನೇ ನೆಗೆಟಿವ್ ಮಾಡಿದರೂ ನಿಮಗೆ ಅದರಲ್ಲಿ ರಿಫ್ಲೆಕ್ಟ್ ಆಗುವುದಿಲ್ಲ ಅಥವಾ ಎಫೆಕ್ಟು ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನಿಮ್ಮ ಕೆಲಸ ಶ್ರದ್ಧಾ ಭಕ್ತಿಯಿಂದ ಮಾಡಿ ಮುಗಿಸಿ ಯಶಸ್ವಿ ಆಗುವಂಥವ್ರು ಆಗ್ತೀರಾ. ಈ ಒಂದು ವಾರದಲ್ಲಿ ವೃತ್ತಿಯಲ್ಲಿ ಒಂದಿಷ್ಟು ಅನುಕೂಲಕರವಿದೆ, ವ್ಯಾಪಾರದಲ್ಲಿ ಒಂದಿಷ್ಟು ಅನುಕೂಲಕರವಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ಸಾಧ್ಯವಾದಷ್ಟು ನೀವು ಕಂಟ್ರೋಲ್ ಮಾಡುವಂತಹ ಒಂದಿಷ್ಟು ವಿಷಯಕ್ಕೆ ಕಂಟ್ರೋಲ್ ಮಾಡ್ತೀರಾ. ಅನಗತ್ಯವಾದ ವಿಷಯಗಳನ್ನು ನೀವು ಚರ್ಚೆಗೆ ಹೋಗೋದಿಲ್ಲ, ಯಾರ ಜೊತೆನೂ ಅತಿಯಾದ ಮಾತನ್ನು ಕೂಡ ಈ ವಾರ ಆಡಲು ಹೋಗೋದಿಲ್ಲ. ಯಾಕಂದರೆ ನಿಮಗೆ ಅದರಿಂದ ಉಪಯೋಗ ಇಲ್ಲದ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ನಿಮಗೆ ಈ ಇಚ್ಛಾಶಕ್ತಿಗೆ ಏನಿದೆಯೋ ಅದನ್ನು ವಾಲಂಟಿಯರ್ ಆಗಿ ಕಲಿಯಲು ಪ್ರಯತ್ನ ಮಾಡ್ತೀರಾ. ಹೊಸ ಭಾಷೆ ಆಗಿರ್ಬೋದು, ಹೊಸ ವಿಷಯ ಆಗಿರ್ಬೋದು, ಹೊಸ ಯಾವುದಾದ್ರೂ ಪ್ರದೇಶ ಆಗಿರ್ಬೋದು, ಅಥವಾ ಯಾವುದಾದ್ರೂ ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು, ಅಥವಾ ಯಾವುದಾದ್ರೂ ಕುಟುಂಬದ ಒಳ್ಳೆಯ ಕೌಟುಂಬಿಕವಾಗಿ ಸ್ವಾಭಾವಿಕವಾಗಿರತಕ್ಕಂಥ ಅವರ ವಿಷಯ ಆಗಿರ್ಬೋದು, ಅದನ್ನು ನೀವು ಕಲಿಯುವಂಥವ್ರಾಗ್ತೀರಾ. ಅವರ ಒಂದು ಆದರ್ಶ ಗುಣಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಹೋಗ್ತೀರಾ. ಮತ್ತು ಈ ಒಂದು ವಾರದಲ್ಲಿ ಸಾಧ್ಯವಾದಷ್ಟು ಸಜ್ಜನ ರೀತಿಯಲ್ಲಿ ಇರಲು ತುಂಬ ಪ್ರಯತ್ನ ಮಾಡ್ತೀರಾ, ಯಶಸ್ವಿ ಆಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಧಾರ್ಮಿಕ ಕ್ಷೇತ್ರಗಳಲ್ಲಿ ಶ್ರದ್ಧಾಭಕ್ತಿ ಜಾಸ್ತಿ ಆಗುತ್ತೆ, ಪೂಜೆ ಪುನಸ್ಕಾರಗಳು ಮಾಡುವಂಥವ್ರಾಗ್ತೀರಾ. ಈ ಸಮಯದಲ್ಲಿ ದೇವಾನುದೇವತೆಗಳ ಆಶೀರ್ವಾದ ಈ ವಾರದಲ್ಲಿ ನಿಮಗೆ ಸಿಗುವಂಥದ್ದಾಗುತ್ತೆ ಧನುಷ್ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ನೆಗೆಟಿವ್ ಪಾರ್ಟ್ಸ್ ಅಂತ ಬರೋದಾದರೆ ಇಲ್ಲಿ ಸ್ವಲ್ಪ ನಿಮ್ಮ ಒಂದು ಕೆಲಸಗಳಿಗೆ, ಅಂದರೆ ನೀವೇನು ಕೆಲಸ ಮಾಡ್ತಾ ಇರ್ತೀರೋ ಆ ಕೆಲಸ ಕೆಲವರಿಗೆ ಇಷ್ಟ, ಅದೇ ಏನಲ್ಲ ಶತ್ರುಗಳಿಗೆ ಆಗೋದೇ ಇರುವಂಥದ್ದು ನೆಗೆಟಿವ್, ಮತ್ತೊಂದು ಏನೋ ಒಂದು ಮಾಡ್ತಾ ಇರ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಬಗ್ಗೆ ಕಂಪ್ನಿಯಲ್ಲಿ ಏನೋ ಇನ್ನೊಂದು ಶಕ್ತಿ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನು ತಲುಪಿಸುವಂಥದ್ದಾಗ್ಬೋದು, ಅಥವಾ ನಿಮ್ಮ ಎದುರಿಗೆ ಚೆನ್ನಾಗಿ ಮಾಡ್ತಾ ಇದ್ದು ಹಿಂಬಾಗಿಲಿನಿಂದ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೇಳುವಂಥದ್ದು, ಇದು ಸ್ವಲ್ಪ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡುವಂಥದ್ದಾಗುತ್ತೆ. ಅಂದರೆ ನಿಮಗೆ ವಿಷಯ ಗೊತ್ತು ಆದರೆ ನೇರವಾಗಿ ಗೊತ್ತಿಲ್ಲ. ಸೊ ಇದರಿಂದ ನನ್ನ ಜೊತೆ ಚೆನ್ನಾಗಿದ್ದು ಈ ರೀತಿ ಮಾಡ್ತಾನ ಅನ್ನೋ ಒಂದು ವಿಷಯಕ್ಕೆ ನೀವು ಜಾಸ್ತಿ ಫೋಕಸ್ ಹಾಕುವಂಥದ್ದಾಗತ್ತೆ. ಇದರಿಂದ ಸ್ವಲ್ಪ ನಿಮ್ಮ ಆರೋಗ್ಯ ಏನಾಗುತ್ತೆ ಅಂದರೆ ಸ್ವಲ್ಪ ಏರಿಳಿತ ಆಗುವಂಥದ್ದಾಗತ್ತೆ, ಅಥವಾ ಡಿಪ್ರೆಷನ್ಗೆ ಹೋಗುವಂಥವ್ರು ಆಗ್ತೀರಾ. ಮತ್ತು ನಿಮಗೆ ಈ ವಾರದಲ್ಲಿ ಸಾಧ್ಯವಾದಷ್ಟು ಏನೆಲ್ಲ ಮಾಡಬೇಕು, ಯಾವ ರೀತಿಯಲ್ಲಿ ಇದು ಹೀಗಾಗಬಾರ್ದಾಗಿತ್ತು ಅನ್ನೋ ಒಂದು ಮಾನಸಿಕತೆಗೆ ಒಳಗಾಗ್ತೀರಾ, ಮಾನಸಿಕ ಒತ್ತಡಕ್ಕೂ ಒಳಗಾಗ್ತೀರಾ ಈ ಒಂದು ವಿಷಯಕ್ಕೆ. ಅಂದರೆ ಎಷ್ಟು ಬೇಡ ಅಂತ ಅನಿಸುತ್ತೋ ಅದೇ ವಿಷಯಕ್ಕೆ ನೀವು ಹೋಗುವಂಥವ್ರು ಆಗ್ತೀರಾ. ಇದರಿಂದ ಸ್ವಲ್ಪ ಮೈಂಡು
ಡಿಸ್ಟ್ರಾಕ್ಟ್ ಆಗುವಂಥದ್ದು ಇದೆ. ಸೊ ನಾವು ಹೇಳೋದಿಷ್ಟೇ, ಅತಿಯಾಗಿ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಆ ವ್ಯಕ್ತಿತ್ವ ಅಷ್ಟೇ ಅಂತ ಹೇಳಿ ನೀವು ಸುಮ್ಮನೆ ಆಗಿಬಿಡೋದು ತುಂಬ ಬೆಟ್ರರು ಅಂತ ಅನಿಸ್ತಾ ಇದೆ. ಹಾಗಾಗಿ ಇಗ್ನೋರ್ ಮಾಡಿ ಅಷ್ಟೇ. ಆ ವ್ಯಕ್ತಿ ಇನ್ನು ಎದುರಿಗೆ ಬಂದರೆ ಅವ್ರು ಏನಾದರೂ ಕೆಲಸ ಹೇಳಿದರೆ ಆಯಿತು ಮಾಡೋಣ ಅಂತ ಹೇಳಿ ಒಂದು ಸೈಡ್ ಇಟ್ಬಿಡಿ. ಸಮಯಯುತ ಮಾಡಿಕೊಡಿ. ಇಲ್ಲದೇ ಇದ್ದರೆ ನಿಮ್ಮದೆಲ್ಲ ಕೆಲಸ ಮುಗಿದಾದ ನಂತರ ಮಾಡುವುದು ತುಂಬ ಉತ್ತಮ. ಅಥವಾ ಟೀಮ್ ವರ್ಕ್ ಅಂತಿದ್ದರೆ ಪ್ರಿಯಾರಿಟಿ ಕೊಡಿ, ಏನು ತೊಂದರೆ ಇಲ್ಲ. ದೇವರು ನಮ್ಮ ಮಾಡಿರತಕ್ಕಂಥ ಕೆಲಸ ಕಾರ್ಯಕ್ಕೆ ನಮಗೆ ಒಳ್ಳೆಯ ಫಲ ಕೊಟ್ಟೇ ಕೊಡ್ತಾನೆ. ಅವನು ಎಷ್ಟೇ ಕೆಡಕು ಮಾಡಿದರೂ ಅವನಿಗೆ ಫಲ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಟೀಮ್ ವರ್ಕ್ ಅಂತ ಇದ್ದಾಗ ಇನ್ವಾಲ್ವ್ ಆಗಿ, ಇಂಡಿವಿಜುವಲ್ ಅಂತ ಏನಾದರೂ ಹೆಲ್ಪ್ ಬಂದಾಗ ಫಸ್ಟ್ ಪ್ರಿಯಾರಿಟಿ ನಿಮ್ಮ ಕೆಲಸ ತಗೊಳ್ಳಿ. ಅದಾದ ನಂತರ ಅವ್ರ ಕೆಲಸ ಮಾಡಿಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಮತ್ತೆ ನೆಗೆಟಿವ್ ಅಂತ ಹೇಳಿದ್ರೆ ಇದು ಒಂದೇ ಕಾಣುವಂಥದ್ದು. ಅದರಲ್ಲಿ ಜೊತೆಗೆ ಆರೋಗ್ಯ ಸ್ವಲ್ಪ ಏರಿಳಿತ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲವೂ ಅನುಕೂಲಕರವಾಗಿದೆ ಧನುಸು ರಾಶಿಯವರಿಗೆ ಅಂತಲೇ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಮತ್ತು ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡಿ. ಇವೆರಡೂ ನಿಮಗೆ ಈ ಒಂದು ವಾರ ತುಂಬ ಅನುಕೂಲಕರವಾಗಿದೆ. ಆದಿತ್ಯ ಹೃದಯ ಸ್ತೋತ್ರ ಮತ್ತು ಕನಕದಾರ ಸ್ತೋತ್ರ. ಆದಿತ್ಯ ಹೃದಯ ಸ್ತೋತ್ರ ನಿಮ್ಮಲ್ಲಿ ಇರತಕ್ಕಂಥ ನೆಗೆಟಿವ್ ಎಲ್ಲ ಹೊರಗಡೆ ಹಾಕುತ್ತೆ. ಆತ್ಮಧೈರ್ಯ, ಆತ್ಮಸ್ಥೈರ್ಯ ಎಲ್ಲವೂ ತುಂಬುವಂಥದ್ದಾಗತ್ತೆ. ಮತ್ತು ಕನಕದಾರ ಸ್ತೋತ್ರದಿಂದ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳು ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಧನುರಾಶಿಯವರ ಈ ವಾರದ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.